ಅನ್ನಲ್ಲ. ಇವಾಗ ಏನಾಯ್ತು ಗೊತ್ತ್ರಿ, ನಾನು ದವಾಖಾನಿಗೆ ಹೋಗಿಲ್ರಿ. ಎಷ್ಟು ವರ್ಷ ಗೊತ್ತ್ರಿ, ನನಗೆ ಜಡ ಆಗೋದೇ 13 ವರ್ಷ ಆಯ್ತು. ನನಗೆ ಜಡ ಆಗೋದು 13 ವರ್ಷ ಆಯಿತು. ನಾನು ಯಾರಿಗೆ ಹೇಳಿಲ್ಲ. ಲಾಕ್ಡೌನ್ಕಿಂತ ಮೊದಲು ಒಂದು ಸಲ ಹೋಗಿ ರಕ್ತ ಟೆಸ್ಟ್ ಮಾಡ್ಕೊಂಡು ಅವಾಗ ಗೋಲಿ ಚಾಲು ಇದ್ದು. ಅದು ಕೇವಲ ಬರೀ ಒಂದು 4 ತಿಂಗಳು ಅಷ್ಟೇ ತೊಗೊಂಡಿದ್ದ. ನೆಕ್ಸ್ಟ್ ಮತ್ತೆ 4 ತಿಂಗಳಾಯ್ತು ನಾ ಗೋಲಿ ದವಾ ತೊಗೊಂದಿಲ್ಲ. ಈಗೇನು ಹುಡ್ತೀರಿ ನನಗೆ, ನಾವು ಹೋಗಿ ತೋರಿಸ್ಕೋಬೇಕು. ನಾನು ದೇವ್ರು ಮಾತಾಡೋಣ. ಇದು ಐಗುಪ್ತರಿಗೆ ಆದಂಥ ಈ ಹೊತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ನೋಡಬೇಡ ಅಂತ ಅನ್ನಲ್ಲ ದೇವರು. ಹಾಲು ಜೇನು ಹರಿವೆ ದೇಶಕ್ಕೆ ಕಳಿಸ್ತಾನ. ಅದೇ ಪೂರ್ತ ಓದನ ಅದ್ರಾಗೆ ನನ್ನ ದೇವ್ರ ಈ ಥರ ಅದ, ನೀ ನಂಬು, ವಿಶ್ವಾಸ ಮಾಡೋಣ ಅಂತ ಮಾತು ನನಗೆ ಧೈರ್ಯ ಆಯ್ತಿರಲಿ. ಆಗ ನಾನು ಅಂದ ಓದ್ಕಸುನಿಂದ ಚರ್ಚಿಗೆ ಹೋಗ್ಬೇಕು, ಮತ್ತೇನದ ನಾನು ದವಾಖಾನಿಗೆ ಹೋಗ್ಬೇಕಂತೇಳಿ ಆಲೋಚನೆ ಇದ್ದ. ಒಂದಿನ ನನ್ನ ಮಗ ಮತ್ತು ನಮ್ಮ ತಂಗಿ ದವಾಖಾನಿಗೆ ಹೋದವ್ರಿ. ಎಲ್ಲಿ ಆಳಂದಾಗ ಹೋದವ್ರಿ. ಆಳಂದಾಗ ಹತ್ತಿ ಕೀಲಿಕ್ಕಂತ ರೀ. ಅಲ್ಲಿ ಹೋಗಿ ತೋರಿಸ್ಕೊಂಬಂತ, ನಿಂಗೆ ಜಡ ಅದ ಅಂತಂದರು. ಎಲ್ಲಿ ಹೋಗ್ಬೇಕ್ರಿ ಅಂತಂದ್ರೆ ಸರ್ಕಾರ ದವಾಖಾನಿಗೆ ಹೋದ್ರು. ನನಗೆ ಮೊದಲೇ ಗೊತ್ತದ. ಅಲ್ಲಿ ಹೋದ್ರೆ ನಂಗೆ ನೋಡಲ್ಲ ಅವ್ರು. ಗೋಲಿ ತೊಗೊಂದಿಲ್ಲ, ಔಷಧಿ ತೊಗೊಂದಿಲ್ಲ. ಅಲ್ಲಿ ಹೋದ್ರೆ ನನಗೆ ಬೈತಾರಂತ ಭಯ ಇತ್ತು. ಅಲ್ಲಿ ತೊಗೊಂಡ್ ಕಸನ್ ಮತ್ತೊಂದು ದಿನ ಥೋಡೆ ದಿನ ಪ್ರೇಯರ್ ಮಾಡ್ದ. ತಾತ್ಕಾಲಿಕವಾಗಿ ಇಲ್ಲೇ ತೋರಿಸ್ಕೊಂಡ್ರಿ ರಾಯಲ್ ಪಾಟೀಲ್ ಬಲ್ಯಾಕ. ಅಲ್ಲೇನು ಹೇಳಿದ್ರು, ರಕ್ತ ಕಮ್ಮದಮ್ಮ ನಿನ್ನ ಶರೀರದಾಗ ನಿಂಗೇನು ಇಲ್ಲ ಅಂತಂದರು. ಏನು ಇಲ್ಲ ಅಂತ ಹೆಂಗಂದ್ರು ಇವರು ಅಂತ ಅದೊಂದು ಭ್ರಮೆನೇ ಆಯ್ತು ರೀ ನನಗೆ. ರಕ್ತದಂದು ಬೇರೆ ಮಾಡೋರು ಯಾರೂ ಇಲ್ರಿ ಅಂತ ಈ ವಿಚಾರ ಮಾಡಿ ಮತ್ತೆ ತಾಯಿ ಮಕ್ಕಳು ಕಣ್ಣೀರದಿಂದ ಪ್ರಾರ್ಥನೆ ಮಾಡ್ದವ್ರು. 3ಕ್ಕೆ ಎದ್ದಿ 4ಕ್ಕೆ ಎದ್ದಿ ಯಾವಾಗ ಎಚ್ಚರಿಕೆ ಆಗ್ತದೆ ಅವಾಗ ದೇವರೇ ನಮ್ಮ ಮನೆ ಪರಿಸ್ಥಿತಿ ಹೋಗ್ಬೇಕು. ನಮ್ಗೆ ಯಾಕೆ ಹಿಂಗೆ ಹಂಗಸ್ಯಾರ? ನಮಗೆ ಮನೆಗೆ ಬಂದು ನಮ್ಮ ಮನ್ಯಾಗ ಕೂತಿ ನಿಮ್ಗೆ ಇಂಥದ್ದಲ್ಲ, ನಿಮ್ಮ ದೇವ್ರು ಯಾಕೆ ಚಲೋ ಮಾಡಿಲ್ಲ ಅಂತ ನಮ್ಗೆ ಇದು ಒಂದೇ ನನಗೆ ಚಿಂತೆ ಐತ್ರಿ. ಅಂದಾಗ ದೇವರೇ ನನಗಿದು ಮೊದಲು ಕಡಿಮೆ ಮಾಡಬೇಕು, ಮೊದಲು ನನಗೆ ನೀ ಕಡಿಮೆ ಮಾಡಪ್ಪ ಅಂತ ಹಠ ಹಿಡ್ದು ದೇವ್ರ ಹತ್ರ ಜಿದ್ದು ಮಾಡಿ ಕೇಳಿದಾಗ ಆಲೋಚನೆ ಬತ್ತು, ನೀ ಮೊದಲು ಹಾಸ್ಪಿಟ್ಲಿಗೆ ಹೋಗಂತ ಅಂದಾಗ ಮೊನ್ನೆನೆ ನನ್ನ ಮಗ ಹೋದ ಸೋಮವಾರ ದಿನ. ಡಾಕ್ಟ್ರಿಗಳು ನೋಡಂದ್ರಪ್ಲೆ ನನಗೆ ಭಯ ಆಯ್ತು. 4 ವರ್ಷ ಆಯ್ತು ನಾ ಗೋಲಿ ತೊಗೊಂದಿಲ್ಲ. ನಂಗೆ ಅವ್ರು ಮಾತ್ರ ಬೈತಾರ. ನೋವಲ್ಲಪ್ಪ, ನಾ ಹೋಗಲ್ಲ ಅಲ್ಲಿ ದವಾಖಾನಿಗೆ ಅಂತೇಳಿ ತಾತ್ಕಾಲಿಕ ಒಂದು ರಿಪೋರ್ಟ್ ತೊಗೊಂಡು ಕಸನಿಂದ ಹೋಗಿ ನಂಗೆ ಗುರಿ ಹೊಂಟವ್ರಿ, ಮತ್ತು ನಾನು ರಕ್ತ ಟೆಸ್ಟ್ ಮಾಡಿರಿ ಅಂತೇಳಿ ಅವ್ರಿಗೆ ಭಯಪಟ್ಟು ಆ ಗೋಲಿ ದವಾ ತೊಗೊಳಲ್ರಿ. ಮತ್ತು ಡಾಕ್ಟ್ರ್ ಬಳಿ ಸುಮ್ಮನೆ ನಾರ್ಮಲಾಗಿ ತೋರಿಸ್ಕೊಂಡು ಹೋಗಿ ನಂಗೆಲ್ಲ ಟೆಸ್ಟ್ ಬರೆದು ಕೊಟ್ರಮ್ಮ. ಎಲ್ಲ ಟೆಸ್ಟ್ ಬರೆದು ಕೊಟ್ಟು ಡ್ಯಾಂಗೋದು, ಟೈಫಾಯ್ಡ್ದು, ಮಲೇರಿದು ಎಲ್ಲ ಬರೆದು ಕೊಟ್ರಿ. ಎಲ್ಲ ಬರೆದು ಕೊಟ್ಟಾಗ ಸಂಜೆ ತನಕ ಕಾಯ್ದು ಏನು ರಿಪೋರ್ಟ್ ಬರ್ತದೆ ಇವತ್ತು ಆಸೆ ನಮ್ಮದು, ಏನು ರಿಪೋರ್ಟ್ ಬರ್ತದೆ ಇವತ್ತು ಅಂತೇಳಿ ತಾಯಿ ಮಗ ಹಾಗೆ ಒಳಗೆ ಚಿಂತೆ, ಹಾಗೆ ಕಣ್ಣೀರು. ಹೆಂಗೆ ಮಾಡ್ಬೇಕಪ್ಪ, ನಂಗೆ ಹೆಂಗೆ ಹತ್ತದು ಗೊತ್ತಿಲ್ಲ, ನಂಗೆ ಹೆಂಗೆ ಗೊತ್ತದು, ನನ್ನ ದೇವ್ರನ್ನ ನನ್ನ ಸಂಕಟ. ಇವಾಗ ನಿಂಗೆ ಇದೊಂದು ಆರಾಮ ಆಯ್ತಂದ್ರಲ್ಲ, ನಾವು ಇಡೀ ಪೂರ್ತಿನೂ 70 ರೂಪಾಯಿ ದೇವ್ರದಾಗೆ ಸಾಯಂಬವ್ವ ನನ್ನ ಮಗ ಅಂತೀನಿ ರೀ. ಇಲ್ಲಪ್ಪ, ದೇವ್ರು ಒಂದ್ಸಲ ಆರಿಸ್ಕೊಂಡನ, ನಮಗೆ ಬಿಡಲ್ಲ ದೇವ್ರು. ಅನೇಕರು ಎಷ್ಟು ಯಾಕೆ ಅನ್ನಲ್ರಿ ಅಕ್ಕ, ನಾನಿ ನಮ್ಮ ತಂಗಿ ಸುಜಾ ಇಷ್ಟು ಮಾತ್ರ ನಾವು ದೇವ್ರಿಗೆ ನಂಬಿದವು. ಯಾರು ಹುಡ್ದವ್ರು ಭೀ ಪರವಾಗಿಲ್ಲ, ನಾವು ಸಾಕ್ಷಿ ಮಕ್ಕಳಾಗಿರಮ್ಮಪ್ಪ ಅಂತ ಒಂದು ನಿರ್ಧಾರ ಮಾಡಿ ಅವತ್ತು ರಿಪೋರ್ಟ್ ಬತ್ರಿ. ಅವ ಇವು ನಾರ್ಮಲ್ ಬಂದಾವ ಅಂತ ಹೇಳಿದ್ರು. ಅಲ್ಲಿ ಡಾಕ್ಟರ್ ಬಳಿ ತೋರಿಸ್ತಾ, ಏನಿಲ್ಲಮ್ಮ ಉರಿಯವ ಅಂತ ಹೇಳ್ತಿಲ್ಲ, ಏನೂ ಇಲ್ಲ, ನಾರ್ಮಲ್ ಅವ, ಅಡ್ಡೆ ಹಂಗೋದು ಮತ್ತು ಟೈಫಾಯ್ಡ್ದು ರೀ ಮತ್ತೆಂದ ಇದು ಇವು 3 ಜಡದು ಕೊಟ್ರು. ಅವ್ರು ಕೊಟ್ರು ಭೀ ಅವ್ರಿಂದ ಎಲ್ಲ ನಾರ್ಮಲ್ ಅವ ಅಂತಂದ್ರು. ನಾರ್ಮಲ್ ಅವ ಅಂತಂದನ ಅವತ್ತು ಅವಾಗ ಗೋಲಿ ತೊಗೊಂಡು ಬಂದು ವಾಪೀಸ ಮತ್ತು ಭೀ ಮನೆಗೆ ಬರ್ನ ಅಂದ್ರು. ನೀ ಭಯಪಟ್ಟು ಆ ಡಾಕ್ಟರ್ ಬಲ್ಲಿ ಹೋಗಿಲ್ಲ, ಅವ್ರು ಬೈದವ್ರು ಭೀ ಬೈಯಲ್ಲ, ಕಾಶ್ಬಿ ಮಗಳು ಅಂದವ್ರಿ, ನೀ ಮೊದಲು ಅಲ್ಲಿ ಹೋಗಿ ಏನೇ ಯಾಕಾಗಲ್ಲ, ಇವು ನಾರ್ಮಲ್ ರಿಪೋರ್ಟ್ ಬಂದ್ರೆ ಅದನ್ನು ನಾರ್ಮಲ್ ಬರ್ತದೆ, ನಾ ಬರ್ತೀನಿ ಅಕ್ಕ ಬರ್ತಾಳೆ ಸಂಗಟ ಅಂತಂದು. ನಂಗೆ ಹೋಲಿಕೆ ಧೈರ್ಯ ಸಾಲಲ್ಲಾಯ್ತು. ಮತ್ತು ರಾತ್ರಿ ಇಡೀ ರಾತ್ರಿ ಎಲ್ಲ ನಾನು ಒಟ್ಟ ನಿದ್ದೆ ಹತ್ತಿಲ್ರಿ. ಯಾಕೋ ಏನೋ ಗೊತ್ತಿಲ್ಲ. ದೇವ್ರೇ ನನಗೆ ನೀ ಸಹಾಯ ಮಾಡಾವಿದ್ದಿ, ದೇವ್ರೇ ನೀ ಸಹಾಯ ಮಾಡಾವಿದ್ದಿ. ಏಸಾಯ 41:8 ಪೂರ್ತಿ 8 ಪೂರ್ತಿ ವಚನದಾಗ ನಾನು ನಿನಗೆ ಸಹಾಯಕನೇ, ನಾನು ನಿನಗೆ ಸಂಗಡ ಇರುವೇನೆ ಅಂತ ಹೇಳಿ ನನ್ನ ದೇವ್ರ. ನೀ ಯಾವಾಗಲೂ ಸಹಾಯ ಮಾಡೋಂಥ ದೇವ್ರು ಇದ್ದಿಲ್ಲಪ್ಪ, ನನ್ನ ಸಂಗಡ ನೀ ಇದ್ದಿಲ್ಲ, ನೀನು ನನಗೆ ಸಹಾಯ ಬೇಕು, ನಿನಗೆ ಸಹಾಯ ಬೇಕು ಅಂತೇಳಿ ನಾ ಕಣ್ಣೀರಿಟ್ಟು ಪ್ರೇಯರ್ ಮಾಡ್ತಿರಿ. ರಾತ್ರಿ ಎಲ್ಲ ನಮ್ಮ ತಂಗಿದು ಎಲ್ಲ ಮಕ್ಕೊಂಡ್ರು. ಅವತ್ತು ಇಡೀ ರಾತ್ರಿ ನನಗೆ ನಿದ್ದೆ ಹತ್ತಲಿಲ್ರಿ. ಅವತ್ತು ಬೆಳಗನ ಪ್ರೇಯರ್ ಮಾಡಿ ಮರುದಿನ ಮಂಗಳವಾರ ಒಂದಿನ ಹೋಯ್ತು. ಬುಧವಾರ ದಿನ ನಮ್ಮ ತಂಗಿ ಕರೆಸಿ ಹೋದವು. ನನ್ನ ತಂಗಿ ನಾ ಬೈದ್ರು ಭೀ ನನಗೆ ಬಾಯಿ ಹೇಳಲ್ಲ, ನೀನೇ ಬೈ, ನಾನು ಎದುರು ಅವ್ರ ಎದುರ ನೀ ಬೈ, ನಾ ಬೈಸ್ಕೋತೀನಿ, ನಂಗೆ ಧೈರ್ಯ ಸಾಲಲ್ಗೆ ಅವ್ರ ಎದುರು ಅಂತಂದ. ಹೋದವು, ರಿಪೋರ್ಟ್ ಕೊಟ್ಟು
ಯಾಕಮ್ಮ ನೀ ಬಂದಿಲ್ಲ ಅಂತಂದ್ರು. ನಿಂದು ರಿಜಿಸ್ಟ್ರೇಷನ್ ನನಗೆ ಬೇಕು ಅಂತಂದರು. ನೀ ಯಾಕೆ ಬಂದಿಲ್ಲ ನನಗೆ ಹೇಳು ಫಸ್ಟ್, ನಿಂದು ಏನು ಸಮಸ್ಯೆ ಅದ ನನಗೆ ಹೇಳು ಫಸ್ಟ್, ನೀ ಹೇಳ, ನಾ ಹೇಳಿದ್ರೆ ನಾನು ಹಿಂಗೆ ಕೊಡ್ತೀನಿ ದವಾಗ ಹೋಲಿ ಅಂತಂದು. ಇಲ್ಲ ರೀ ನಮ್ಮ ರಿಪೋರ್ಟ್ ನೋಡ್ರಿ ಅಂತಂದು. ಇಲ್ಲ ನಾ ರಿಪೋರ್ಟ್ ನೋಡಲ್ಲ, ಏನು ನೋಡಲ್ಲ, ನೀನು 4 ವರ್ಷ ಆಯಿತು ಬಂದಿಲ್ಲ, ನೀ ಹೋಗಿ ಅಲ್ಲಿಗೆ ನೀ ಸಾಯಿ ಅಂತಂದರು. ಸಾಯಿ ನಾನು ಇನ್ನೊಂದಿಷ್ಟು ದುಃಖ ಆಯ್ತು. ನಾನು ಮನುಷ್ಯರೆಲ್ಲರೂ ಹಿಂಗೆ ಅಲ್ಲಪ್ಪ, ಡಾಕ್ಟ್ರುಗಳು ಆದ್ರೆ ಭೀ ಕೈ ಬಿಡ್ತಾರ. ಮನುಷ್ಯರ ಪ್ರೀತಿನೇ ತಾತ್ಕಾಲಿಕಪ್ಪ ದೇವ್ರೆ, ನಾ ಹ್ಯಾಂಗೆ ಮಾಡ್ಲಪ್ಪ ದೇವ್ರೆ ಅಂತೇಳಿ ಮತ್ತಿಷ್ಟು ನನಗಳು ಬತ್ತು. ನಮ್ಮ ತಂಗಿ ಅಂದಳು, ಅವ್ರು ಹಂಗೆ ಮಾಡ್ತಾರೆ ಬಿಡು, ಸಾವಿರಾರು ಜನ ಬರ್ತಾರೆ, ಯಾರಿಗಂತ ಕೇರ್ ಮಾಡ್ತಾರೆ, ನೀ ಯಾಕೆ ಕೊಳ್ಳುತ್ತಿದ್ದಿ, ನಮ್ಮ ದೇವ್ರನ ಮತ್ತು ಅವ್ರು ರಿಪೋರ್ಟ್ ನಾರ್ಮಲ್ ಬಂದಾವ, ಇವು ಯಾಕೆ ಬರಲ್ಲ, ಇವು ಭೀ ಬರ್ತಾವ, ನೀ ನಂಬು ಅಂತಂದೊಳಕಿ. ಗಪ್ಪಾಗಿ ಹೋಗಿ ಕೂತಿ ಸ್ವಲ್ಪ ಪ್ರೇಯರ್ ಮಾಡ್ದೆ ಮನಸ್ಸಿನಾಗೆ. ಮತ್ತೇನದ ಎಲ್ಲ ನೋಡಿ ಕಸುನಿಂದ ಮತ್ತು ರಿಪೋರ್ಟ್ ಎಲ್ಲ ಏಕಿ ರಕ್ತ ಮತ್ತೆಂದ 3 ಸ್ಕ್ಯಾನಿಂಗ್ ಕೊಟ್ಟರು. ಅವು ಸ್ಕ್ಯಾನಿಂಗ್ ಮಾಡ್ಕೊಂಡು ಹೊತ್ತು ಮನೆಗೆ ಒಯ್ದು ತೋರಿಸ್ತು. ಹಬ್ಬ ಐತ್ರಿ, ಮುಸಲ್ಮಾನ್ ಹಬ್ಬದ ದಿನ ಒಯ್ದು ಕೊಟ್ರಿ, ಒಯ್ದು ಕೊಡೋಣ ಅಂದರು. ನೀವು ನಾರ್ಮಲೇವಾ ಅಂತಂದೊಳಕಿ. ಫಸ್ಟ ರಕ್ತ ರಿಪೋರ್ಟ್ ಕೊಡೋರು ಬಲ್ಲಾಕ ಭೀ ಕೇಳ್ದವು. ಮತ್ತು ದೊಡ್ಡ ಮೇಡಮ್ ಯಾರು ಅವ್ರು ಹೋಗೋ ಟೈಮ್ನಾಗ ನಮಗೆ ರಿಪೋರ್ಟ್ ತೊಂದಾರ. ಅವ್ರು ಎಷ್ಟೋ ತನಕ 1 ಗಂಟೆ 2 ಗಂಟೆ ಹೊರಗೆ ಕುಣ್ಸ್ಯಾರ ನಮ್ಗೆ. ಯಾಕಂದ್ರೆ ನಾನು 4 ವರ್ಷ ಬಿಟ್ಟು ಹೋಗಿನಿಲ್ಲ, ಈಕಿ ಬಿಟ್ಟು ಯಾಕೆ ಬಂದಾಳ, ಈಗೀಗ ನಾನು ನೋಡಬಾರ್ದು ಅನ್ನೋದು ಅವ್ರ ಉದ್ದೇಶ. ಒಬ್ಬರ ಮ್ಯಾಗ ಒಬ್ಬರು ಹಾಕಿ ಹೇಳತ್ರಿ, ಇಲ್ಲಿ ಹೋಗು ಅಲ್ಲಿ ಹೋಗು ಅಲ್ಲಿ ಹೋಗು ಇಲ್ಲಿ ಹೋಗು ಅಂತ. ನಾನು ಮತ್ತೆ ಹೋಗಿ ದೊಡ್ಡ ಮೇಡಮ್ಗೆ ಕೊಟ್ಟು ಅವ್ರು ದೊಡ್ಡ ಮೇಡಮನ ಬಲ್ಲಿ ಕಳಿಸ್ತರು. ರಿಪೋರ್ಟ್ ನಾರ್ಮಲ್ ಬಂದಾವಲ್ಲ ಅಂತಂದು. ಖರೆ ರೀ ಮೇಡಮ್ ಬಂದವ್ರಿ ಅಂತಂದು. ನಾನು ಇಲ್ಲಮ್ಮ ಬಂದವ್ನಿ ಎಲ್ಲಿ ತೋರಿಸ್ಕೊಂದಿನಂತು. ಎಲ್ಲಿ ತೋರಿಸ್ಕೊಂಡಿಲ್ರಿ ಮೇಡಮ್ಮ, ಇದು ನನಗೆ ನಂಬೋಕ್ಕಾಗಲ್ಲ ಅಂತಂದೊಳಕಿ. ನಂಬೋಕ್ಕಾಗಲ್ಲ, ಇಲ್ರಿ ಮೇಡಮ್ ನಾ ಎಲ್ಲಿ ತೋರಿಸ್ಕೊಂಡಿಲ್ಲ. ಮತ್ತು ನೀ 4 ವರ್ಷ ಆಯಿತು ಗೋಲಿ ತೊಗೊಂಡಿಲ್ಲ, ಮತ್ತು ಇಲ್ಲಿ ಬಂದಿಲ್ಲ, ನೀ ಏನಾರ ಪ್ರೈವೇಟ್ದಾಗ ತೋರಿಸ್ಕೊಂಡಿ ಅಂತಂದಳು. ಇಲ್ಲ ರೀ ಮೇಡಮ್ ನಾ ಸತ್ಯವಾಗಿ ಹೇಳ್ತೀನಿ ರೀ, ಇಲ್ಲ ರೀ ಅಂತ ನಾದ. ಇಲ್ಲ ಅಂದ್ರೆ ಇದು ರಕ್ತದಂದು ಹೋಗೋ ಚಾನ್ಸ್ ಇಲ್ಲ ಅಂದೊಳಕಿ. ಅನ್ನ ನಮ್ಮ ತಂಗಿ ಅಂದಳು, ನಾ ಜರ ಹೊರಗೆ ಬಂದು ಅದಿಷ್ಟು ಅಂದು ನಾವು ಅವ್ರ ಅತ್ತಿ ಮಾವ ಬೈತಾರಂತ ದವಾಖಾನಿಗೆ ಬರಲಿಲ್ಲ ರೀ ಸಿಸ್ಟ್ರ. ಮತ್ತೇನದ ಆಕಿ ನಿಮಗೆ ಅಂಜಿ ಮಾತಾಡೋಕೆ ಆಗಲ್ಗ್ಯದ, ಆಕಿಗೆ ನಾರ್ಮಲ್ ಅದ ರಿಪೋರ್ಟ. ಮತ್ತೇನದ ಆಕಿ ದೇವ್ರಿಗೆ ನಂಬ್ಯಾರಿ, ಕ್ರಿಶ್ಚಿಯನ್ ಇದ್ದವ್ರು ನಾವು ಅಂತ. ನಾನು ಕ್ರಿಶ್ಚಿಯನ್ ದೇವ್ರಿಗೆ ನಂಬ್ಯಾರಿ, ಈ ಥರ ನಿಮ್ಮ ದೇವ್ರು ಮಾಡ್ತಾನ ಅಂತಂದೊಳಕಿ. ಮಾಡ್ತಾನ್ರಿ ಸಿಸ್ಟ್ರ, ನಮ್ಮ ದೇವ್ರು ಸತ್ಯನ, ನಮ್ಮ ದೇವ್ರು ಸತ್ಯನ ಅಂತ ನಾವು ವಿಶ್ವಾಸ ಮ್ಯಾಗ ಆಕಿ ಗೋಲಿ ದವಾ ತೊಗೊಂದಿಲ್ರಿ ಅಂತಂದಳು. ಕರ್ಸಕಿಗೆ ಅಂತಂದು ಏನು ಹೇಳತ್ತಿ ಅಂತಂದಳು ನನಗೆ. ನನ್ನ ದೇವ್ರು ಅನ್ನರಿ, ಅದಕ್ಕೆ ಗೋಲಿ ತೊಗೊಂದಿಲ್ಲ ಅಂತ. ಗೋಲಿ ತೊಗೊಂದಿಲ್ಲ, ಮತ್ತು ಎಲ್ಲರೇ ತೋರಿಸ್ಕೊಂಡಿದ್ದೆ, ಅದು ನನಗೆ ಗೊತ್ತದ ನೀ ತೋರಿಸ್ಕೊಂಡಿ ಅಂತಂದಳು. ಇಲ್ಲ ರೀ ನಾ ಒಟ್ಟ ತೋರಿಸ್ಕೊಂಡಿಲ್ಲ, ಸುಳ್ಳಾಡೋದು ಇದ್ರಾಗ ಏನದ ರೀ ಅಂತ. ನಾ ಅಂತ ತೋರಿಸ್ಕೊಂಡಿದ್ದಿ, ಅದಕ್ಕೆ ನಿನ್ಗೆ ಹಿಂಗೆ ಆಗ್ಯದ ಅಂತಂದಳು. ಇಲ್ಲ ತೋರಿಸ್ಕೊಂಡ್ರು ಭೀ ಮತ್ತೇನು ಆಕೆನೇ ಅಂತೋಡ್ರಿ. ಲಾಸ್ಟಿಗೆ ರಿಪೋರ್ಟ್ ನೋಡಿ ಎಲ್ಲಿ ಹೋದ್ರು ಇದು ಕಮ್ಮಿ ಆಗ್ಲಾರ ಜಡ ಅದ, ರಕ್ತದಂದು ಬೇರೆ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ, ಇದು ಹೋಗಲ್ಲ, ಮತ್ತು ಇನ್ನು ಮುಂದೆ ನೀವು ಗೋಲಿ ಬಿಡಬೇಡ ಅಂತಂದು. ಯಾಕ್ರಿ ಮೇಡಮ್ ಮತ್ತು ನಾರ್ಮಲ್ ಬಂದ ಅಂತೀರಿ, ಮತ್ತು ಯಾಕೆ ತೊಗೊಂತೀರಿ ಅಂತ ನಾ ಅಂದ. ಇಲ್ಲ ಇದು ಹಂಗೆ ಇರ್ಬೋದೇ ಅಂತಂದು. ರಿಪೋರ್ಟ್ ನೋಡಿ ಮತ್ತು ಹಿಂಗೆ ಹೇಳ್ತಿರಲ್ರಿ ಮೇಡಮ್ ಅಂತ ನಾ ಅಂದ. ಇಲ್ಲಮ್ಮ ಹೇಳೋಕ್ಕಾಗಲ್ಲ, ಒಂದೊಂದು ಸಲ ತಪ್ಪು ರಿಪೋರ್ಟ್ ಬರ್ತಾವ ಅಂತಂದಳು. ಮತ್ತು ಇವು ಸಾಧಾರಣವಾಗಿ ತೋರಿಸ್ಕೊಂಡಿಲ್ರಿ, ಡ್ಯಾಂಗೋಡ್ದು ಟೈಫಾಯ್ಡ್ದು ಮಲೇರಿಯದು ಇವು ತೋರಿಸ್ರಿ, ಇವು 100 ನಾರ್ಮಲ್ ಬಂದವಲ್ಲ ಅಂತಂದು. ಮತ್ತು ಇವು ಬಂದ ಬಳಕೆ ಇವು ತಕ್ಕೊಂದಿನಿ ರೀ ನಾ ಅಂತ. ಫಸ್ಟ ನಾರ್ಮಲ್ದು ರಿಪೋರ್ಟ್ ಅಪ್ಪ ಅಂದ್ರೆ ಡ್ಯಾಂಗೋ ಟೈಫಾಯ್ಡ ಮಲೇರಿಯದು ಇವು ತೋರಿಸ್ಕೊಂಡಿನಿ, ಆಮೇಲೆ ಇದು ತೋರಿಸ್ಕೊಂಡಿನಿ ಅಂತಂದ. ಏನಿಲ್ಲ ನೀನು ದೇವ್ರು ಚಲೋ ಮಾಡ್ಯಾನ ತಗೋ, ಆರಾಮಾಗ್ಯದ, ಏನು ಟೆನ್ಷನ್ ತೊಗೋಬೇಡ, ಬಂದು ಗೋಲಿ ಒಯ್ತಂದ್ರೆ ಒಯ್ಯಲ್ದ್ರ ಬಿಡು, ನಿನ್ನ ಮನಸ್ಸು ನೋಡು ಅಂತಂದು. ಆಯ್ತಂತ ಹೇಳಿ ನಾ ನಮ್ಮ ತಂಗಿ ಬಂದು ಹೊರಗೆ ಕೂತಿ ಪ್ರೇಯರ್ ಮಾಡ್ದೆ. ದೇವರೇ ಇಂಥ ಕೆಲಸ ಮಾಡಿದ ನಾವು ಪಾಪಿಗಳಿದ್ದೆವು, ನಾವು ಮನುಷ್ಯರೆಲ್ಲರೂ ಬಿಟ್ಟು ದೇವ್ರೆ, ಮನುಷ್ಯರು ಮನೆಗೆ ಬಂದು ನನಗೆ ಬೈದರು. ಅವಾಗ ನನಗೆ ಬಕ್ಕು ದುಃಖ ಆಯಿತು. ಯಾಕಪ್ಪ ಅಂದ್ರೆ ನಮ್ಮ ಅಣ್ಣ ಹಬ್ಬ ಸತ್ತು, ನಮ್ಮ ಅಣ್ಣ ಹಬ್ಬ, ನಮ್ಮ ಅಕ್ಕಗೆ ಆರಾಮಿಲ್ಲ, ನಮ್ಮ ತಂಗಿಗೆ ಆರಾಮಿಲ್ಲ, ನನಗೆ ಆರಾಮಿಲ್ಲ, ನಾವು ಮನೆಯೆಲ್ಲ ರೋಗದವ್ರಿದ್ದೋ ದೇವ್ರೆ, ನೀ ಇದು ಕೆಲಸ ಮಾಡಿದ್ದೇವ್ರೆ. ಸಾರಿ ನಾನು 10 ಸಾರಿ 1000 ಸಾರಿ ಇದು ಸಾಕ್ಷಿ ಹೇಳ್ಬೇಕಂತ ನನ್ನ ಮನಸ್ಸು ಅಂತಾಯ್ತು. ಯಾವಾಗಲೂ ನನ್ನ ಮನಸ್ಸು ನನ್ನ ರಿಪೋರ್ಟ್ ನಾರ್ಮಲ್ ಬರಬೇಕು, ನಾ ಹೇಳಬೇಕು ಅನ್ನೋದು ನನ್ನ ಉದ್ದೇಶ ಇಲ್ರಿ, ಇದು ದೇವ್ರ ಉದ್ದೇಶ ಐತ್ರಿ. ನಾನು ಬಂದುದೇ ದೇವ್ರ ಉದ್ದೇಶದಿಂದ, ಇದು ಕೆಲಸ ದೇವ್ರು ಮಾಡ್ಯಾನ್ರಿ. ಮತ್ತು ನನಗೆ ನನ್ನ ಮಕ್ಕಳಿಗೆ ಏನು ಕಡಿಮೆ ಇಲ್ಲಾರ್ದಂಗೆ ಮಾಡ್ಯಾನ್ರಿ. ಮತ್ತು ಇಲ್ಲಿವರೆಗೂ ಮಕ್ಕಳು ಯಾವ ಕೆಟ್ಟ ಆಲೋಚನೆದಲ್ಲಿಲ್ಲ. ಈಗಿನ ಪರಿಸ್ಥಿತಿ ನೋಡಿದ್ರೆ ನನ್ನ ಮಗನಂತ ಮಕ್ಕಳು ಎಷ್ಟೋ ಕುಡಿತಾರ, ಎಷ್ಟೋ ತಿಂತಾರ, ತಾಯಿ ಮಾತು ಕೇಳಲ್ಲ, ಮನೆ ಜವಾಬ್ದಾರಿ ಹೊತ್ಕೊಳಲ್ಲ. ಮತ್ತು ನಾ ಕೂತು ಉಣು ಅಂತಂದ್ರವ ನಾ ಅಂತೀನಿ, ನಾ ಮಾಡಿದ್ರೆ ನಮ್ಗೆ ಬೇಕಪ್ಪ, ಮಾಡ್ಲಿಕ್ಕದ ನಮ್ಮ ಕೈಲಾಗಲ್ಲ, ನೀವು ಒಬ್ಬ ದುಡಿಯೋವಿದ್ದಿ ಇಲ್ಲವಾ, ಎಷ್ಟು ದಿನ ದುಡ್ದಿದ್ದಿ, ಈಗ ದುಡಿಯೋದು ಬೇಡ, ನಾ ಎಲ್ಲ ಮಾಡಿ ಹಾಕ್ತೀನಿ ಅಂತ. ನನ್ನ ಮಗನಿಗೆ ಜವಾಬ್ದಾರಿ ನನ್ನ ದೇವ್ರು ಕೊಟ್ಟನ್ರಿ. ಅದು ಪ್ರಾರ್ಥನೆ, ನಿಮ್ಮ ಪ್ರಾರ್ಥನೆ, ಸಭೆ ಪಾಲಕರು ಪ್ರಾರ್ಥನೆ,
ಮತ್ತು ಯಾವಾಗಲೂ ನನಗೋಸ್ಕರ ನನ್ನ ತಂದೆ ತಾಯಿ ಆತ್ಮಿಕ ತಂದೆ ದೇವ್ರೆ, ನಾನು ನಿಜವಾಗ್ಲೂ ನಾನು 13 ವರ್ಷಕ್ಕೆ ಮದುವೆಗೆ ನನ್ನ ತಂದೆ ಪ್ರೀತಿ ಗೊತ್ತಿರಲಿಲ್ಲ ರೀ. ನನಗೆ ಅಕ್ಕ ತಂಗಿಯರ ಪ್ರೀತಿ ಗೊತ್ತಿರಲಿಲ್ಲ. ನನ್ನ ತಂದೆ 14 ವರ್ಷನಾಗಿದ್ದಾಗೆ ಸತ್ತೋಗ್ಯಾರ. ಯಾಕಪ್ಪ ಅಂದ್ರೆ ನನಗೆ ತಂದೆ ಪ್ರೀತಿನೇ ಗೊತ್ತಿಲ್ಲ. ನಿಜಕ್ಕೂ ಈ ಸ್ಥಳಕ್ಕೆ ಬಂದಾಗ ಇಲ್ಲೊಂದು ಎಷ್ಟೊಂದು ಪ್ರೀತಿ ಇದೆ, ಎಷ್ಟೊಂದು ಇಲ್ಲಿ ಸಂಬಂಧಿಕರ ಹೆಚ್ಚಾಗಿ ನೋಡ್ಕೋತಾರಲ್ಲಪ್ಪ ಅಂತೇಳಿ ಅವಾಗ ನಂಗೆ ನಿಜವಾಗಿ ಪ್ರೀತಿ ಗೊತ್ತೈತ್ರಿ. ನೀವು ಮಾಡಿದಂಥ ಪ್ರಾರ್ಥನೆ, ನಾ ಮಾಡಿದಂಥ ಪ್ರಾರ್ಥನೆ, ಸಭೆ ಮಾಡಿದಂಥ ಪ್ರಾರ್ಥನೆ ಇವತ್ತು ನನಗೆ ಜಯ ಕೊಟ್ಟರು ದೇವರು. ಈ ಚಿಕ್ಕ ಸಾಕ್ಷಿ ಮುಗಿಸ್ತೀನಿ ರೀ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಎಲ್ಲರೂ ಸಾಕ್ಷಿ ಕೇಳಿದ್ರಿ, ಅಲ್ಲಿ ಇಲ್ಲಿ ಟಿ ವಿದಾಗ ಕೇಳ್ತಾ ಇದ್ರಿ, ಇಲ್ಲಿ ಕೇಳಿದ್ರೆ ಜೀವಂತ ಸಾಕ್ಷಿ ನಾವು ನೋಡ್ತೇವೆ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಾನು ಪ್ರಾರಂಭದಲ್ಲೇ ಹೇಳಿದೆ ನಮ್ಮ ಮಧ್ಯದಲ್ಲಿ ದೇವರಿದ್ದಾನೆ ಎಂಬುದಾಗಿ. ನಮ್ಮ ಸಹೋದರಿ ಮಂಗಲ ಅವರಿಗೆ ಧೈರ್ಯ ಸಾಲಿಲ್ಲ, ಅವರಿಗೆ ಯಾವ ರೋಗ ಅಂತ ಹೇಳಲಿಕ್ಕೆ. ಆದರೆ ನಾನಿವತ್ತು ಎದೆ ತಟ್ಟಿ ಹೇಳ್ತೇನೆ, HIV ರೋಗದಿಂದ ಇವತ್ತು ದೇವರು ಅವರನ್ನು ಬಿಡುಗಡೆ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಹಲ್ಲೆಲೂಯಾ. ಇವತ್ತು ವೈದ್ಯ ಲೋಕ ಕೂಡ ಆಶ್ಚರ್ಯ ಪಡುವಂತೆ ಇವತ್ತು ವಿಜ್ಞಾನ, ಟೆಕ್ನಾಲಜಿ, ಸೈನ್ಸು ಎಲ್ಲ ಕೂಡ ಮೀರಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನಾವು ನಂಬಿದಂಥ ದೇವರು ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿರಿ ಹಲ್ಲೆಲೂಯಾ. ಎಂಥ ಅದ್ಭುತವಾದಂಥ ಸಾಕ್ಷಿ. ದೇವರು 13 ವರ್ಷದ ಹಿಂದೆ ಬಂದಂಥ ರೋಗ, 13 ವರ್ಷಗಳಿಂದ ಅವ್ರ ಜೀವ ಹಿಂಡ್ತಿರುವಂಥ ಈ ರೋಗ, ಯೇಸು ಕ್ರಿಸ್ತನ ಪಾದವನ್ನು ಹಿಡಿದ ಮೇಲೆ, ಯೇಸು ಕ್ರಿಸ್ತನೇ ನೀನೇ ನನ್ನ ಆಧಾರ, ನನ್ನ ಆಶ್ರಯ ಗಿರಿ ನೀವೇ ಅಂಥೇಳಿ ದೇವರ ಪಾದವನ್ನು ಗಟ್ಟಿಗೆ ಹಿಡ್ಕೊಂಡು ಒಂದು ಸಭೆ ಮೇಲೆ ಆಧಾರಗೊಂಡು, ಸಭೆಯಲ್ಲಿರುವಂಥ ವಿಶ್ವಾಸಿ ಮಕ್ಕಳ ಪ್ರಾರ್ಥನೆ ಮೇಲೆ ಆಧಾರಗೊಂಡು ಇವತ್ತು ಅವರು ಜೀವಿಸಿದ್ರಿಂದ ನಾವು ನೋಡ್ತೇವೆ. ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಸಾಕ್ಷಿ ನಾನು ಹೇಳೋದಕ್ಕೆ ಪ್ರಾಮುಖ್ಯವಾದಂಥ ಕಾರಣ ಸಭೆಯಲ್ಲಿ ನೀವು ಕೂಡ ಮಾಡಿರುವಂಥ ಒಬ್ಬೊಬ್ಬರ ಪ್ರಾರ್ಥನೆ, ದೇವರ ಸೇವಕರ ಒಂದು ಪ್ರಾರ್ಥನೆ ಎಂಬುದಾಗಿ ನಮ್ಮ ಮಗಳು ಸಾಕ್ಷಿ ಹೇಳ್ತಾ ಇದ್ದಾಳೆ. ಸೊ ಬಹಳ ಅದ್ಭುತವಾದಂಥ ಸಾಕ್ಷಿ ಇದು, ಒಂದು ಜೀವಂತ ಸಾಕ್ಷಿ ನಮ್ಮ ಮಧ್ಯದಲ್ಲಿ. ಸೊ ಅದಕ್ಕೋಸ್ಕರವಾಗಿ ಈ ಸಮಯದಲ್ಲಿ ನಮ್ಮ ಮಂಗಲ ಮಗಳ ಒಂದು ಜೀವಿತದಲ್ಲಿ ದೇವರು ಮಾಡಿರುವಂಥ ಈ ಅದ್ಭುತಕ್ಕೆ ದೇವರೇ ಕಾರಣಕರ್ತನಾಗಿದ್ದಾನೆ, ದೇವರೇ ಅದಕ್ಕೆ ಮೂಲ ಕಾರಣನಾಗಿದ್ದಾನೆ. ಆತನೇ ಆಕೆ ಜೀವಿತದಲ್ಲಿ ಇಂಥ ಅದ್ಭುತವನ್ನು ಸೃಷ್ಟಿ ಮಾಡಿದ್ದರಿಂದ ನಾವೆಲ್ಲರೂ ಮತ್ತೊಂದು ಹೊರತಿ ಜೋರಾಗಿ ನಮ್ಮ ದೇವರಿಗೆ ಚಪ್ಪಾಳೆಯನ್ನು ತಟ್ಟಿ ದೇವರನ್ನು ಘನಪಡಿಸೋಣ.